ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಈ ಪೌಡ್ರನ್ನು ಬಳಸ್ಬಿಟ್ಟು ಬೆಂಡೆಕಾಯಿ ಉದುರು ಪಲ್ಯನ ಹೋಟೆಲ್ ಸ್ಟೈಲ್ನಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಬನ್ನಿ. ಕೇವಲ ಕೆಲವೊಂದು ಇಂಗ್ರೀಡಿಯೆಂಟ್ಸಲ್ಲಿ ಸೂಪರ್ ಆಗಿರುವಂತಹ ಬೆಂಡೆಕಾಯಿ ಫ್ರೈ ಆಗೋಗುತ್ತೆ. ನಾನಿವತ್ತು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಸ್ವಲ್ಪ ರೊಟ್ಟಿ ಮಾಡೋಣ ಅಂತ ಹೇಳಿ ಬೆಂಡೆಕಾಯಿನೂ ತರಿಸಿದ್ದೆ. ಹಾಗಾಗಿ ಬೆಂಡೆಕಾಯಿ ಪಲ್ಯನ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡೆ. ನೋಡಿ, ಬೆಂಡೆಕಾಯಿ ತೊಳೆದ್ಮೇಲೆ ಇಷ್ಟು ಗಲೀಜಿತ್ತು ಬೆಂಡೆಕಾಯಲ್ಲಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ, ಟೊಮೊಟೊ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫಸ್ಟು ನಾವೇನು ಮಾಡಬೇಕಾಗುತ್ತೆ, ಬೆಂಡೆಕಾಯಿನ ನೀಟಾಗಿ ಹುರ್ಕೋಬೇಕಾಗುತ್ತೆ. ಅದರಲ್ಲಿರುವಂತಹ ಲೋಳೆ ಅಂಶ ಎಲ್ಲ ಹೋಗೋ ಥರ. ಇಷ್ಟ ಆದರೆ ನೀವು ಯೂಸ್ ಮಾಡ್ಬೋದು, ಬೇಡ ಅಂತಾರೆ ನೀವು ನೀಟಾಗಿ ಚೆನ್ನಾಗಿ ಎಣ್ಣೆ ಹಾಕಿದ್ರೆ ಅದು ಲೋಳೆ ಎಲ್ಲ ಕ್ಲೀನಾಗಿ ಬಿಟ್ಕೊಳ್ಳುತ್ತೆ. ನಂತರ ಸ್ವಲ್ಪ ಕಾಯಿ ತುರಿನ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನು ಜೀರಿಗೆಯನ್ನು ಹಾಕಿದ್ದೀನಿ. ಹಾಗೆ ನಂತರ 1 ಟೇಬಲ್ ಸ್ಪೂನು ಖಾರ ಪುಡಿ ಹಾಕಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ನೀವು ಖಾರ ಪುಡಿಯನ್ನು ಯೂಸ್ ಮಾಡಬಹುದು. ಇದನ್ನು ನಾನೇನು ಮಾಡ್ತಿದ್ದೀನಿ, ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡ್ಕೊಂಬರ್ತಾಯಿದ್ದೀನಿ. ನೋಡಿ, ಈ ರೀತಿ ಸೂಪರ್ ಆಗಿರುವಂತಹ ಕಲರ್ ಬಂದಿದೆ. ಇದಕ್ಕೆ ನಾನು ಬರೀ ಕೇವಲ ಜೀರಿಗೆನ ಮಾತ್ರ ಹಾಕಿದ್ದೀನಿ. ಇದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಈ ಪಲ್ಯಕ್ಕೆ ಅಂತಲೇ ಹೇಳಬಹುದು. ತುಂಬಾ ಚೆನ್ನಾಗಾಗುತ್ತೆ. ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಬೇಡ ಅಂದರೆ ಅನ್ನ ಸಾಂಬಾರು ಜೊತೆನೂ ನೀವು ಊಟವನ್ನು ಮಾಡಬಹುದು, ಚೆನ್ನಾಗಿರುತ್ತೆ, ತಿನ್ನಬಹುದು. ಆಮೇಲೆ ಒಂದು ಬಾಣಲಿಗೆ ಎಣ್ಣೆನ ಹಾಕಿಬಿಟ್ಟು ಮತ್ತು ಜೀರಿಗೆ, ಸಾಸಿವೆನ ಹಾಕಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲವನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇದನ್ನು ಸ್ವಲ್ಪ ಮೆತ್ತಗೆ ಫ್ರೈ ಆಗ್ತಿದೆ ಅನ್ನೋವಾಗ ನಾನು ಟೊಮೊಟೊನ ಹಾಕೊಳ್ತಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದ್ರಿಂದ ಟೊಮೊಟೊ, ಈರುಳ್ಳಿ ಎಲ್ಲ ನೀಟಾಗಿ ಬೆಂದೋಗುತ್ತೆ ಅನ್ನೋಕ್ಕೋಸ್ಕರ, ಮತ್ತು ಟೇಸ್ಟಿ ಇರುತ್ತೆ. ನಾವು ಊಟ ಮಾಡ್ಬೇಕಾದ್ರೆ ಸಪ್ಪೆ ಸಪ್ಪೆ ಅನ್ನಿಸ್ಬಾರ್ದು ಅಂದರೆ ಚೂರು ಉಪ್ಪನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ನಂತರ ಬೆಂಡೆಕಾಯಿನ ಹುರ್ಕೊಂಡಿರೋವಂತಹದನ್ನ ಈ ಬಾಣಲಿಗೆ ಹಾಕಿಬಿಟ್ಟು ಆ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಪೌಡ್ರನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸಪ್ನ ಮಾಡಬೇಕು. ಆಲ್ರೆಡಿ ಉಪ್ಪನ್ನು ಹಾಕಿರೋದ್ರಿಂದ ಮತ್ತೇನು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಬೆಂಡೆಕಾಯಿಗೆ ಸ್ವಲ್ಪ ಹಾಕಿದ್ದೀನಿ ನಾನು ಆಲ್ರೆಡಿ ಉಪ್ಪು. ಸ್ವಲ್ಪ ಬೇಕಾದರೆ ನೀವು ಸಾಂಬಾರು ಪುಡಿನೂ ಹಾಕೋಬಹುದು, ಮನೆಯಲ್ಲೇ ಮಾಡಿರುವಂತಹದ್ದು. ಇಲ್ಲ ಅಂತ ಹೇಳಿದ್ರೆ ನಾನು ಫಸ್ಟ್ ತೋರಿಸಿದ್ನಲ್ಲ ಆ ಪೌಡ್ರನ್ನೇ ಸಾಕಾಗೋಗುತ್ತೆ. ನೋಡಿ, ಇಷ್ಟು ಬ್ಯೂಟಿಫುಲ್ ಆಗಿದೆ. ಹೋಟೆಲಲ್ಲಿ ಇದೇ ರೀತಿ ಬೆಂಡೆಕಾಯಿ ಪಲ್ಯ ಮಾಡೋದು, ಮನೇಲಿ ಒಂದ್ಸತಿ ಟ್ರೈ ಮಾಡಿ.